ಕೇಡಿ ಅಂದ ತಕ್ಷಣ ನಾನು ಧ್ರುವ ಅವ್ರಿಗೂ ಕೂಡ ಕೇಳ್ತಾ ಇದ್ದೆ ಸರ್, ನಾವೆಲ್ಲ ಕೇಡಿ ಅಂದಾಗ, ಡಾಕು ಅಂದಾಗ ಇಂಥವೆಲ್ಲ ಸರ್ ನೆಗೆಟಿವ್ ಏನು ಕೇಡಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀವಿ ಸರ್, ನೀವು ಯಾವ ಥರ ಕೇಡಿ ಅಂತ. ಸೊ ಯಾಕೆ ಅವ್ರು ಹೋಗಿ ಹೋಗಿ ಕೇಡಿ ಮಾಡಿದ್ರಿ ಅಂತ. ಬೇಸಿಕಲಿ ಏನು ಗೊತ್ತಾ ಮಗನೇ, ಈಗ ಡಾಕು ಅಂತಂದರೆ ಕೇಡಿ ಡಾಕು ಇವೆಲ್ಲ ಬಂದ್ಬಿಟ್ಟು ರುಟೀನ್ ಪದಗಳು ಕಂದ, ರುಟೀನ್ ಪದಗಳು. ಕೇಡಿ ನಾವು ಯಾಕೆ ಹೇಳ್ತೀವಿ ಅಂತಂದರೆ ಸಾಮಾನ್ಯವಾಗಿ ನಿನ್ಗೆ ಗೊತ್ತೇ ಇದೆ, ನಿನಗೂ ಕರೀತಾರಲ್ಲ ಅಮ್ಮ, ನಿಮ್ಮ ಅಮ್ಮ ಕರೀತಾರೆ, ಅಪ್ಪ ಕರೀತಾರೆ, ಏಯ್ ಬಲ್ ನನ್ನ ಮಗವನು, ಕೆಡಿ ನನ್ನ ಮಗವನು, ಕಳ್ಳನ ಮಗವನು ಅಂದಿರ್ತೀವಿ. ದಿಸ್ ಇಸ್ ಲವ್, ಅದು ಪ್ರೀತಿ, ಅದು ಕೇಳಿ. ಈಗ ಕೇಳ್ತಾ ಇದ್ದೀನಿ ಕೇಳಿ, ಕರೆದ್ರ ಅದನ್ನೇ ಹೇಳ್ತಾ ಇದ್ದೀನಿ ಸರ್ ನಾನು. ಯಾಕೆ ಸರ್ ಹೋಗಿ ಹೋಗಿ ಧ್ರುವ ಅವ್ರನ್ನ ಕೇಡಿ ಮಾಡಿದ್ರಿ? ನಾವೆಲ್ಲ ಕೇಡಿ ಅಂತಾರ ಒಂದು ರೀತಿ ವಿಲನ್ನು ಅಂತ ಇದೀವಿ, ಧ್ರುವ ಅವ್ರು ಮೊದಲೇ ತುಂಬ ಜನಕ್ಕೆ ವಿಲನ್ ಆಗಿದ್ದಾರೆ ಅಂತ ಕೇಳ್ತಾ ಇದ್ದೆ, ಹೆಂಗೆ ಸರ್? ಆಕ್ಚುಲಿ ನಾನು ಇರಲಿಲ್ಲ ಅಲ್ವಾ, ಬಂದಿದ್ದೆ ನಮ್ ಖುಷಿ ಆಯ್ತು, ಸಾರಿ ಹೊಟ್ಟೋಯ್ತು, ಹೇಳ್ಬಿಟ್ಟೆ ಹೋಗ್ಬೇಕು. ಅವರು ವಿಲನ್ ಆಗಿದ್ದಾರೆ, ಮತ್ತೆ ಯಾಕೆ ಅವ್ರನ್ನ ಕೇಡಿ ಮಾಡ್ತಾ ಇದ್ರಿ ಅಂತ ನನ್ನ ಪ್ರಶ್ನೆ. ಇಲ್ಲ ಇಲ್ಲ ಅಲ್ಲ, ಅದು ಯಾವ ಥರ ನೆಕ್ಸ್ಟ್ ನಾನು ಹೇಳ್ತೀನಿ ಸರ್. ಅಲ್ಲ, ಕೇಡಿ ಅಂದರೆ ಗ್ರೇ ಶೇಡ್ ಅಲ್ಲ, ಕ್ಯಾರೆಕ್ಟರ್ ಹೆಸರು ಕಾಳಿದಾಸ ಅಂತ. ನಮ್ಮನೆ ಹುಡುಗ ಅನ್ಸುತ್ತೆ, ನಮ್ಮನೆ ಮಗ ಅನ್ಸುತ್ತೆ, ನನ್ನ ತಮ್ಮ, ಅಯ್ಯೋ ಇಲ್ಲ ನಮ್ಮ ಅಣ್ಣ ಅಂತ, ಈ ಥರ ಅಂತ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರು. ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ನಾನೇನು ರಿವೀಲ್ ಮಾಡಲ್ಲ. ಕೇಡಿ ಅಂದರೆ ಗ್ರೇ ಶೇಡ್ ಅಲ್ಲ, ಒಂದು ಒಂದು ಹೆಸರು ಅದು. ಇಲ್ಲ, ಅವನೇನು ಗೊತ್ತಾ ಜಗ್ಗಿ, ಕಾಲು ಎಳೆಯೋ ಒಂದವರೆಲ್ಲ ಕಾಲ ಕೆಳಗೆ ಉಳಿದೋದ್ರಲ್ಲ ಅಂತ ನಮ್ಮನ್ನು ಕಾಲು ಎಳಿತಾವನೆ ಲೋಪರವನು. ನಾನು ಅದನ್ನೇ ಕೇಳ್ತಾ ಇರೋದು, ವಿಲನ್ ಆಗಿದ್ದಾರೆ ಅಂದರೆ ಬೇರೆ ಅರ್ಥದಲ್ಲಿ ಹೇಳ್ತಾ ಇಲ್ಲ ಸರ್. ಈ ಲಿರಿಕ್ಸ್ ಎಲ್ಲ ಈಗ ಅವ್ರನ್ನ ವಿಲನ್ ಮಾಡಿಬಿಟ್ಟಿದೆಯಲ್ಲ ಸರ್, ಹೆಂಗೆ ಅಂತ. ಮಗನೇ ಏನು ಗೊತ್ತಾ, ಸಾಹಿತ್ಯ ಬಂದ್ಬಿಟ್ಟು ಕಂದ, ನಾನು ಅವಾಗಲೇ ಒಂದು ಇದರಲ್ಲಿ ಹೇಳಿದೆ, ಈಗ ಅಣ್ಣಂಗೆ ಬರ್ತಿದ್ದೆ, ಶಿವಣ್ಣಂಗೆ ಬರ್ತಿದ್ದೆ ನಾನು. ಸೊ ಮೊನ್ನೆ ಬಂದವರೆಲ್ಲ ನಂಬರ್ ಒನ್ ಅಂತಾರೋ ಅಂದ್ಕೊಂಡು ಬರೆದ್ಬಿಟ್ಟಿದ್ದೆ ನಾನು. ಕರೆದ್ಬಿಟ್ಟು ಬೈದ್ರು, ಹುಚ್ಚಾನ ನೀನು, ಏನು ಹಂಗೆ ಬರ್ತಿದ್ಯಾ ನೀನು, ತೆಗಿಯಪ್ಪ ನೀನು ಅಂತ. ಹೋಲ್ಕೆ ಆಯ್ತಲ್ಲಣ್ಣ, ನಾನು ಬರ್ದಿರೋದು ಸಾಂಗು, ಆಮೇಲೆ ನಾನು ಫ್ಯಾನ್ ನಾನು, ಆಮೇಲೆ ನಿನ್ಗೆ ಹೋಲ್ಕೆ ಯಾರಿದ್ದಾರೆ ಹೇಳು, ಮತ್ತೆ ನೀನು ಒಂದು ಹೆಸರು ಹೇಳು ಹೋಲ್ಕೆ ಹೇಳಿದ್ದಾರೆ ಅಂತ. ಅಣ್ಣನೇ ಕೇಳಿದೆ ನಾನು, ಈ ಹುಚ್ಚ ನಿನ್ಗೆ ಹೇಳೋಕ್ಕಾಗಲ್ಲ, ಹೋಗಪ್ಪ ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ ನಾನು ಅಂದ್ಬಿಟ್ರು ನನಗೆ. ಬಿಕಾಸ್ ನನ್ನ ಪ್ರೀತಿ, ನನ್ನ ಪಾತ್ರ ಅದು. ಇಲ್ಲೂ ಅಷ್ಟೇ, ಕಾಳಿದಾಸ ನಾಡ್ಲಿಕ್ಕೆ ಯಾರು ಉದ್ದೇಶನೂ ಇಲ್ಲ. ಯಾಕೆ ಯಾರು ಕಾಲು ಎಳೆದು ಜೀವನ ಮಾಡ್ಬೇಕು ಮಗನೇ? ಚಿತ್ರರಂಗ ಒಂದು ಕುಟುಂಬ ನಾವು ಅಲ್ವಾ. ಇಲ್ಲಿ ಯಾರು ಕಾಲು ಎಳೆದು ಏನು ಪ್ರಯೋಜನ ಇಲ್ಲ. ಪಾತ್ರ ಹಂಗಿದೆ, ಅವನು ತುಂಬ ಇನ್ನೋಸೆನ್ಸ್ ಕ್ಯಾರೆಕ್ಟ್ರು. ನೀವು ಜೋಗಿ ನೋಡಿದಿರ ಶಿವಣ್ಣನ, ಸೊ ಅದು ನೋಡೋ ನೀವೆಲ್ಲ ಪ್ರೀತಿ ಮಾಡಿದಿರಲ್ವ, ನೀವೆಲ್ಲ ಅವ್ನು ನೋಡಿದ ತಕ್ಷಣ ಎಂತ ಜೋಗಿ ಅಂತ. ಅಂದರೆ ಇಲ್ಲಿ ಕಾಳಿದಾಸ ಆ ಥರದೊಂದು ಕ್ಯಾರೆಕ್ಟ್ರು, ಆ ಥರದೊಂದು ಪ್ರೀತಿ ಕ್ಯಾರೆಕ್ಟ್ರು. ಅವನೇನು ಪ್ರತಿಯೊಬ್ಬರು, ಈಗ ಧ್ರುವರು ಹೇಳ್ದಂಗೆ ಅಣ್ಣ ತಮ್ಮ ತಂಗಿ ಎಲ್ಲ ಪ್ರೀತಿ, ಅಯ್ಯೋ ನನಗೆ ಇರಬೇಕಾಯ್ತು ಈ ಥರ ತಮ್ಮ, ಈ ಥರ ನನ್ನ ಮಗ, ಆ ಥರದೊಂದು ಪಾತ್ರ ಅದು. ಸೊ ಅವನಿಗೆ ನಿನ್ಗೆ ಯಾರೂ ಬೇಡ ಕಣೆ, ಏನೂ ಬೇಡ ಕಣೆ ಅಂತ ಬರ್ಕೊಂಡು ಹೋಗಿದ್ದೀನಿ ನಾನು. ಅದು ನಾನು BS ಮಂಜುನಾಥ್ ಲಿರಿಕ್ ಬರ್ದಿರೋದು. ಸೊ ಆ ಥರ ಬಿಟ್ಟರೆ ಬೇರೆ ಉದ್ದೇಶ ಯಾರಿಗೂ ಆಗಲಿ, ನಾವು ಯಾಕೆ ಮಗನೇ ಇನ್ನೊಬ್ರು ಕಾಲೆಳೆದು ಬದುಕೋ ಅವಶ್ಯಕತೆ ಏನಿದೆ? ಚಿತ್ರರಂಗ ಒಂದು ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮಂದಿರು ನಾವು ಚೆನ್ನಾಗೇ ಇದ್ದೀವಿ ಎಲ್ಲರೂ. ಸೊ ನಾವು ಕಿತ್ತಾಡ್ಕೊಂಡು ನಮ್ಮನ್ನು ನಾವು ಕಾಲು ಎಳ್ಕೊಂಡು ಸಾಯ್ಬೇಕು ಅಲ್ವಾ? ಬೇರೆ ಲ್ಯಾಂಗ್ವೇಜ್, ಬೇರೆ ಲ್ಯಾಂಗ್ವೇಜ್ ಯಾರ ಮೇಲೂ ಏನು ಇಂಟೆನ್ಷನಲ್ಲ, ಇಲ್ಲ, ಇಟ್ ಇಸ್ ಎ ಸಿಚುಯೇಷನ್. ನಮಗೆ ಏನು ಅವಶ್ಯಕತೆ ಇಲ್ಲ ಜಗಿ, ನಿನಗೆ ಗೊತ್ತು, ನೀನೇ ಹೇಳ್ತೀಯ, ಬೇಡ ನಮ್ಗೆ ಯಾಕೆ ಬೇಕು, ಸುಮ್ಮನೆ ನಡಿಗುರು, ನಮ್ಮ ಪಡೆ ನಾವು ಸಿನಿಮಾ ಮಾಡೋದು, ನನ್ನ ಮಗ ನೀನೇ ಹೇಳ್ತೀಯ. ಅವಾಗ ಅದು ಕ್ಯಾಮ್ರಾ ಆಫ್ ಆದಾಗ ಮಾತ್ರ ಹಂಗೆ ಬುದ್ಧಿ ಹೇಳ್ತಾನೆ, ಇವನೇ ಬುದ್ಧಿ ಹೇಳ್ತಾನೆ ನಮ್ಗೆ ಯಾಕೆ ಬೇಕು ನಡೀರಿ ಅಂತ. ಆದ್ರೂ ಬಿಡೋಣ, ನಿನ್ನ ಸಾಹಸದ ಮುಂದೆ ಏನೋ ಅಲ್ಲ, ನೀವು ಹಿಂಗಂತಿರ್ತೀಯ, ಆದ್ರೂ ಏನೋ ಒಂದು ಇಟ್ಟಿರ್ತೀಯ, ಅದನ್ನೇ ಹೇಳ್ತಿರ್ತೀವಿ ಅಲ್ವಾ. ಪ್ರೇಮವ್ರ ಸಿನಿಮಾ ಅಂದರೆ ಒಂದು ಏನೋ ಇರುತ್ತೆ ಅನ್ನೋಂಥದ್ದಂತೂ ಗೊತ್ತಿರೋದೆ. ಏನಿದೆ ಅಣ್ಣ ಸಿನಿಮಾದಲ್ಲಿ? ಒಂದು ಸಣ್ಣ ಕ್ಲೂ ಕೊಡೋಣ ಸಂಕ್ರಾಂತಿಗೆ. ಒಳ್ಳೆ ಕಂಟೆಂಟ್ ಇದೆ, ಚೆನ್ನಾಗಿದೆ ಮಗನೇ. ನೋಡಿದ್ರೆ ಕೇಳಿ ನೋಡಿದ್ರೆ, ನಾನು ಕಾಳಿದಾಸನ್ ನೋಡಿದ್ರೆ ಖಂಡಿತವಾಗ್ಲೂ ಇವತ್ತಿನವರೆಗೂ ಧ್ರುವರ್ನ ಆ ಥರ ಪಾತ್ರಲ್ಲಿ ನೋಡಿರೋಕ್ಕೆ ಚಾನ್ಸ್ ಇಲ್ಲ. ಅವರು ನೋಡಿದ್ರೆ, ನಾನು ಜೋಗಿ ಟೈಮಲ್ಲೂ ಹಂಗೆ ಹೇಳಿದ್ದೆ, ಅಣ್ಣನ್ನ ನೋಡಿದ್ರೆ ಖಂಡಿತವಾಗ್ಲೂ ಹತ್ಬಿಡ್ತಾರೆ ಯಾರು ಬೇಕಾದರೂ ಶಿವಣ್ಣನ ನೋಡಿದ್ರೆ. ಈ ಸಿನಿಮಾದಲ್ಲಿ ಹೇಳ್ತೀನಿ, ನಾನು ಯಾರಿಗೂ ಇದು ಹೇಳ್ತಿಲ್ಲ, ಈ ಸಿನಿಮಾಲಿ 100% ಧ್ರುವ ನೋಡಿದ್ರೆ ಗ್ಯಾರಂಟಿ ಕಣ್ಣಲ್ಲಿ ನೀರಾಕ್ತಾರೆ, ಅಯ್ಯೋ ಪಾಪ ಅಂತ. ಸೊ ಅಷ್ಟು ಮುಗ್ಧತೆಯಿಂದ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಕಂಟೆಂಟ್ ಕಂದ ಎಲ್ಲರಿಗೂ, ನಾಟ್ ಲೈಕ್ ಕರ್ನಾಟಕ ಅಂತಲ್ಲ, ಪ್ರತಿಯೊಂದು ನೀವು ನಾರ್ತ್ ಇಂಡಿಯಾ ಹೋಗಿ ಎಲ್ಲಿ ಯಾವುದೇ ದೇಶದ ಯಾವುದೇ ಮೂಲೆಗೆ ಹೋದ್ರೂ ಸೊ ಇದನ್ನು ತುಂಬ ಪ್ರೀತಿ ಮಾಡೋ ಒಂದು ವ್ಯಕ್ತಿತ್ವದ ಪಾತ್ರ ಅದು ಕಾಳಿದಾಸ.